ಬಸ್ ಎದುರಿಗೆ ನನ್ನೊಂದು ಫೋಟೋ ತೆಗಿದ್ಯಾ? ಈ ಕಟಾಳ ಬಸ್ಗೋಸ್ಕರ ಯಾಕೆ ಟೈಮ್ ವೇಸ್ಟ್ ಮಾಡ್ಬೇಕು? ಈಗ ಬೇಗ ಎಲ್ಲರೂ ಹೊರಡೋದಕ್ಕೆ ತಡವಾಗೋದು ಬೇಡ. ನಕ್ಷತ್ರಗಳ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ. ನೀವು ನನ್ನನ್ನೇ ಗೈಡ್ ಆಗಿ ಆರಿಸಿಕೊಂಡಿದ್ದೀರಾ. ನಾವು ಇವತ್ತು ವಿಶ್ವದಲ್ಲಿ ಸುತ್ತಾಡುತ್ತೇವೆ. ನಮ್ಮ ಮೊದಲನೇ ಸ್ಥಾನ ವಿಶ್ವದಲ್ಲಿರುವ ಕೆಲವು ಅತ್ಯಂತ ಬಿಸಿಯಾದ ಅನಿಲ ಮತ್ತು ಸುಮ್ಮನಿರಪ್ಪ, ಅದೇನು ಜೀವಂತ ಇದ್ದಾವ? ಇಲ್ಲ, ನಕ್ಷತ್ರಗಳು ನಮ್ಮ ಹಾಗೆ ಜೀವಂತ ಇರಲ್ಲ. ಈ ತಾರಾಪಥ ಸಿಗೋದಕ್ಕೆ ಏನ್ ಬೇಕು? ಅನಿಲ, ತುಂಬಾ ಹೈಡ್ರೋಜನ್ ಅನಿಲ ಬೇಕು. ಹೈಡ್ರೋಜನ್ ಅನಿಲ ಅಂದ್ರೆ ಸುಮಾರು ನಾವು ಉಸಿರಾಡ್ತೀವಲ್ಲ ಆ ಗಾಳಿಯಲ್ಲಿ ಲಾಂಚ್ ಮಾಡೋದಕ್ಕೆ ಮುಂಚೆ ಭದ್ರವಾಗಿ ಬೆಲ್ಟ್ ಕಟ್ಕೊಳ್ಳೋದು ನಿಮಗೆ ಒಳ್ಳೆಯದು. ಪ್ರಯಾಣದ ಹೊತ್ತಿನಲ್ಲಿ ದಯವಿಟ್ಟು ಸೀಟಲ್ಲೇ ಕೂತ್ಕೊಂಡಿರಿ. ಮೇಲೆ ಅವಲಂಬಿಸಿರುತ್ತೆ. ನಕ್ಷತ್ರಗಳು ಈ ಆಸ್ಟ್ರೋ ಬಸ್ಸಿನ ತನ್ನಿ ಇಂಧನ ಇರೋವರೆಗೂ ಮಾತ್ರ ನಡೆಯುತ್ತವೆ. ನಕ್ಷತ್ರಗಳು ಇನ್ನೊಂದು ರೀತಿಯಲ್ಲೂ ಆಸ್ಟ್ರೋ ಬಸ್ ತರನೇ ಇರುವಷ್ಟು ಇಂಧನದಲ್ಲಿ ಚಿಕ್ಕ ಬಸ್ಸು ಹೋಗುವಷ್ಟು ದೂರ ದೊಡ್ಡ ಬಸ್ಸು ಹೋಗಲ್ಲ. ಹಾಗೆಯೇ ದೊಡ್ಡ ನಕ್ಷತ್ರಗಳು ಚಿಕ್ಕ ನಕ್ಷತ್ರಗಳಷ್ಟು ಹೆಚ್ಚು ಕಾಲ ಹೊಳೆಯಲ್ಲ. ದೊಡ್ಡ ನಕ್ಷತ್ರ, ದೊಡ್ಡ ಆಸ್ಟ್ರೋ ಬಸ್ಸು ಅಷ್ಟೊಂದು ಚಿಕ್ಕ ನಕ್ಷತ್ರ ನಮ್ಮನ್ನು ಒಂದು ಚಿಕ್ಕ ನಕ್ಷತ್ರ ಬಳಿ ಕರ್ಕೊಂಡು ಹೋಗುವ ಹಾಗೆ ಜ್ವಾಲೆಯ ಬಣ್ಣ ಅದರ ಉಷ್ಣತೆಯನ್ನ ಸೂಚಿಸುತ್ತೆ. ಹಾಗೇನೆ ನಕ್ಷತ್ರದ ಬಣ್ಣವು ಅದರ ಉಷ್ಣತೆಯನ್ನ ಸೂಚಿಸುತ್ತೆ. ಕೆಂಪು ನಕ್ಷತ್ರಗಳು ತಾರೆಗಳಲ್ಲಿನೇ ಅತ್ಯಂತ ತಂಪು, ಸುಮಾರು 2200 ಡಿಗ್ರಿ ಸೆಲ್ಸಿಯಸ್. ಹಳದಿ ನಕ್ಷತ್ರಗಳು ಮಧ್ಯಮ ಬಿಸಿ, ಸುಮಾರು 5500 ಡಿಗ್ರಿ ಸೆಲ್ಸಿಯಸ್. ನೀಲಿ ಅಥವಾ ಬಿಳಿ ನಕ್ಷತ್ರಗಳು ಅತ್ಯಂತ ಬಿಸಿ, ಸುಮಾರು 19400 ಡಿಗ್ರಿ ಸೆಲ್ಸಿಯಸ್. ಇವೆಲ್ಲ ನಕ್ಷತ್ರಗಳ ಮೇಲ್ಮೈಗೆ ಹುಟ್ಟುತ್ತವೆ. ಈ ತಾರಾಪಥ ಸಿಗೋದಕ್ಕೆ ಏನ್ ಬೇಕು? ಅನಿಲ, ತುಂಬಾ ಹೈಡ್ರೋಜನ್ ಅನಿಲ ಬೇಕು. ಇನ್ನೊಂದು ಬಿಡಿ, ಹೈಡ್ರೋಜನ್ ಅನಿಲ ಅಂದ್ರೆ ಸುಮಾರು ನಾವು ಉಸಿರಾಡ್ತೀವಲ್ಲ ಆನಿ. ಹೌದು, ಗಾಳಿಯಲ್ಲಿ ಅನೇಕ ಬಗೆಯ ಅನಿಲ ಇರುತ್ತವೆ. ಆದ್ರೆ ನಾವು ನಕ್ಷತ್ರ ಆಗಬೇಕು ಅಂದ್ರೆ ಹಾಗೆ ಕತ್ತಿನೆಲ್ಲ ಇರೋದಿಲ್ವಾ? ಅವು ಬರೀ ಅನಿಲದ ಚಂದ್ರ. ನಿಜ, ಅವುಗಳ ಕೇಂದ್ರದಲ್ಲಿ ಒತ್ತಡ ಮತ್ತು ಉಷ್ಣತೆ ತೀವ್ರವಾಗಿ ಇರುತ್ತೆ. ಪರಮಾಣು ಅಂತ ಕರೆಯುವ ಎಲ್ಲ ಚಿಕ್ಕ ಹೈಡ್ರೋಜನ್ ಅನಿಲದ ಕಣಗಳು ಹೆಚ್ಚು ವೇಗವಾಗಿ ಚಲಿಸಿಕೊಳ್ಳುತ್ತವೆ. ಒಂದಕ್ಕೊಂದು ಡಿಗ್ರಿ ಹೊಡೆಯುತ್ತವೆ ಜೋರಾಗಿ. ಮತ್ತೆ ಒಂದು ದಿನ ಹೈಡ್ರೋಜನ್ ಪರಮಾಣುಗಳು ಎಷ್ಟೊಂದು ಜೋರಾಗಿ ಡಿಕ್ಕಿ ಹೊಡೆಯುತ್ತವೆ ಅಂದ್ರೆ ಅವು ಹೊಸ ಬಗೆಯ ಪರಮಾಣುವಾಗುತ್ತವೆ. ನವ ನಕ್ಷತ್ರ ಜನ್ಮ ತಾಳಿರುತ್ತೆ. ತನ್ನ ಹೈಡ್ರೋಜನ್ ಅನಿಲವನ್ನು ಬಳಸಿ ಹೊಳೆಯುತ್ತೆ. ತುಂಬಾ ಇದೆ. ಈ ಒಂದು ನಿರ್ಧಾರದಲ್ಲಿನ ನಕ್ಷತ್ರಗಳು ಬೆಳೆಯೋದಕ್ಕೆ ಶುರು ಮಾಡಿರೋದು 3 ಲಕ್ಷ ವರ್ಷಗಳಿಂದ ಈಚೆಗಷ್ಟೇ. ತುಂಬಾ ಎಳೆದು ಅಂದ್ಕೊಂಡಿದ್ದೆ ನಾನು. ಎಳೆಯವು ನಕ್ಷತ್ರಕ್ಕೆ 3 ಲಕ್ಷ ವರ್ಷ ಮಾಡ್ಕೋತೀನಿ. ಇಲ್ಲವಾದ್ರೆ ಇದನ್ನು ಹೇಳ್ಕೊಂಡು ಹೋಗೋದಕ್ಕೆ ಬೇರೆ ಯಾವ್ದಾದ್ರು ವಾಹನ ತರಿಸಬೇಕಾಗುತ್ತೆ. ಚಿಕ್ಕ ನಕ್ಷತ್ರಗಳನ್ನು ಮಾಡ್ತಾ ಇದ್ದೀರಾ?
ನಕ್ಷತ್ರ ತನ್ನ ಮೇಲ್ಮೈಯಿಂದ ಪ್ರಮಾಣದ ಬಲ ಮತ್ತು ಶಕ್ತಿಯನ್ನ ಸೇರಿಸುವುದು. ಅಲ್ಲೋಡಿ, ಜಾರ್ಜ್, ಬೇಗ ಫೋಟೋ ತೆಗಿ. ಅಯ್ಯೋ, ಈ ನಕ್ಷತ್ರ ಜ್ವಾಲೆ ಸಿಕ್ಕು ನಾವು ಸುಟ್ಟು ಕರೆಕ್ಟ್ ಮಾಡ್ಕೊಂಡಿದ್ದೀವಿ. ನಿನಗೆ ಫೋಟೋ ಬೇರೆ ತೆಗಿಬೇಕಾ? ಗಾಬರಿ ಮಾಡ್ಕೋಬೇಕಾಗಿಲ್ಲ. ಆಸ್ಟ್ರೋ ಬಸ್ಸಿನ ರೇಡಿಯೇಷನ್ ಶೀಲ್ಡ್ ಈ ಅಪಾಯಕಾರಿ ಜ್ವಾಲೆಯಿಂದ ನಮ್ಮನ್ನ ರಕ್ಷಣೆ ಮಾಡುತ್ತೆ. ತಾನು ಆಸ್ವಾದಿಸುವ ಮುನ್ನ ನಕ್ಷತ್ರವು ಎಷ್ಟು ದೊಡ್ಡದಾಗಿತ್ತು ಅನ್ನೋದನ್ನು ಅವಲಂಬಿಸಿ ಅದು ನ್ಯೂಟ್ರಾನ್ ನಕ್ಷತ್ರವಾಗುತ್ತದೆ ಅಥವಾ ಬ್ಲ್ಯಾಕ್ ಹೋಲ್ ಆಗುತ್ತದೆ. ನ್ಯೂಟ್ರಾನ್ अपने ऊपर गिरे सर का दिखाएगा ಒಂದು ಚಿಕ್ಕ ಗಮನದ ಅವಕಾಶವನ್ನು ಸಂಕುಚಿಸಿರುವ ಅಗಾಧ ಪ್ರಮಾಣದ ವಸ್ತುವನ್ನು ಹೊಂದಿರುವುದರಿಂದ ಅವು ತುಂಬಾ ಭಾರವಾಗಿರುತ್ತವೆ. ನ್ಯೂಟ್ರಾನ್ ನಕ್ಷತ್ರದ ಶುಗರ್ ಕ್ಯೂಬ್ ಗಾತ್ರದ ಒಂದು ತುಂಡು 100 ಮಿಲಿಯನ್ ಟನ್ನಿನಷ್ಟು ಭಾರವಿರುತ್ತದೆ. ಬ್ಲ್ಯಾಕ್ ಹೋಲ್ ಅತ್ಯಂತ ವಿಚಿತ್ರವಾದ ಸ್ಫೋಟಿಸುವ ನಕ್ಷತ್ರಗಳು ಕೆಲವು बंद करिए और दूसरा लगे ಭಾರವಾದ ವಸ್ತುವನ್ನು ಚಿಕ್ಕ ಗಾತ್ರದಲ್ಲಿ ಎಷ್ಟೊಂದು ಸಂಕುಚಿಸಿಬಿಡುತ್ತವೆ ಅಂದರೆ ನಕ್ಷತ್ರ ತನ್ನ ಭಾಗದಲ್ಲಿಯೂ ತಾನು ಮುಚ್ಚಿಸುತ್ತೆ. ನಕ್ಷತ್ರ ಹೆಚ್ಚು ಹೆಚ್ಚು ಚಿಕ್ಕದಾದ ಹಾಗೆ ಗುರುತ್ವ ಹೆಚ್ಚಾಗುತ್ತಾ ಹೋಗುತ್ತೆ. ಎಷ್ಟೊಂದು ಅಂದರೆ ತುಂಬಾ ಚಿಕ್ಕದು. ಇಂಥ ದೊಡ್ಡ ನಕ್ಷತ್ರ ಪ್ರಕಾಶಮಾನವಾದ ನಕ್ಷತ್ರ ತನ್ನ ಜೀವಿತಾವಧಿಯ ಕೊನೆಯ ಹಂತಕ್ಕೆ ಬಂದಾಗ ಅದು ಈಗಿರುವುದಕ್ಕಿಂತ ಅನೇಕ ಪಟ್ಟು ಹೊಂದುತ್ತೆ. ಹತ್ತಿರದಲ್ಲಿ ಗ್ರಹಗಳಿದ್ರೆ ಅವನ್ನ ನಾಶ ಮಾಡುತ್ತೆ. ಈ ಕ್ರಿಯೆಯಲ್ಲಿ ಕೆಂಪುಗಣ್ಣಕ್ಕೆ ತಿಳಿಯುತ್ತದೆ. ಓಹೋ, ಸಮಯ ಇಲ್ಲ, ನಾವು ಹೊರಡ್ತಾ ಇರಬೇಕು. ಇನ್ನೆಲ್ಲಿ ಹೋಗ್ತಾ ಇದೀವಿ ನಾವು? ವಿಶ್ವದ ಈ ಭಾಗದಲ್ಲಿರೋ ಅತ್ಯಂತ ದೊಡ್ಡ ನಕ್ಷತ್ರಗಳು